ಈ ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಏನು? ನೋಡಿ ಶೇಷ, ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು 3 ರೀತಿಯ ಕಂಪನಿಗಳನ್ನ ನೋಡ್ತೀವಿ. ಒಂದನೇದು ಲಾರ್ಜ್ ಕ್ಯಾಪ್ ಕಂಪನಿ, ಎರಡನೇದು ಮಿಡ್ ಕ್ಯಾಪ್ ಕಂಪನಿ, ಮೂರನೇದು ಸ್ಮಾಲ್ ಕ್ಯಾಪ್ ಕಂಪನಿ. ಲಾರ್ಜ್ ಕ್ಯಾಪ್ ಅಂದ್ರೆ ಏನು? ದೊಡ್ಡ ಗಾತ್ರದ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತ ಹೇಳಿ ಕರೀತಾರೆ. ಈ ಮಧ್ಯಮ ಗಾತ್ರದ ಕಂಪನಿಗಳನ್ನ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಸ್ಮಾಲ್ ಕ್ಯಾಪ್ ಅಂದ್ರೆ ಸಣ್ಣ ಗಾತ್ರದ ಕಂಪನಿಗಳು. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಲಾರ್ಜ್ ಕ್ಯಾಪ್ ಅಂದ್ರೆ 20,000 ಕೋಟಿಗಿಂತ ಹೆಚ್ಚು ಮೌಲ್ಯ ಹೊಂದಿರುವಂತಹ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತೇಳಿ ಕರೀತಾರೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಇವು ಟಾಪ್ 100 ಕಂಪನೀಸ್ ಅಂತೇಳಿ ಗುರುತಿಸಲ್ಪಡ್ತವೆ. ಈಗ HDFC ಇರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್ ಇರ್ಬೋದು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇರ್ಬೋದು, ಏಷಿಯನ್ ಪೇಂಟ್ಸ್ ಇರ್ಬೋದು. ಇವನ್ನ ಲಾರ್ಜ್ ಕ್ಯಾಪ್ ಕಂಪನಿಗಳ ಉದಾಹರಣೆಯಾಗಿ ಪರಿಗಣಿಸಬಹುದು. ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಯಾವುದಪ್ಪ ಅಂತ ಹೇಳಿದ್ರೆ, ಈ ರೀತಿಯ ದೊಡ್ಡ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವಂತಹ ಫಂಡ್ಗಳನ್ನ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರೀತಾರೆ. ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆದಾರರ 80% ಹಣವನ್ನ ಇವರು ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಹಾಕಬೇಕು. ಅಂದ್ರೆ ಒಬ್ಬ ಹೂಡಿಕೆದಾರಂದು 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ 80 ರೂಪಾಯಿಯನ್ನ ಇವರು ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ತೊಡಗಿಸ್ಬೇಕು. ಇನ್ನು 20% ಹೂಡಿಕೆಯನ್ನ, ಅಂದ್ರೆ 100 ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ 20 ರೂಪಾಯಿಯನ್ನ ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡಬಹುದು. ಈ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಕಂಪನಿಗಳಿಗೆ ಹೋಲಿಸಿದ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಹೆಚ್ಚು ಸ್ಥಿರವಾಗಿ ಇರ್ತವೆ ಅಂತೇಳಿ ಹೇಳ್ಬೋದು. ಆದರೆ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ರಿಸ್ಕೇ ಇಲ್ಲ ಅಂತಿಲ್ಲ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲೂ ಕೂಡ ಮಾರ್ಕೆಟ್ ರಿಸ್ಕ್ ಇರುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.